ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಾಹಿತ್ಯ ಸಂಭ್ರಮ ಯೂಟ್ಯೂಬ್ ಚಾನೆಲ್ ವತಿಯಿಂದ ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾನು ಪಾರ್ವತಿ ಎಸ್ ಕಂಬಳಿ. ಇವತ್ತಿನ ಸಂದರ್ಶಕರು ಡಾಕ್ಟರ್ ಸರೋಜಾ ಮೇಟಿ ಮೇಡಮ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ತೆ ಮೇಡಮ್. ನಮಸ್ಕಾರ ಪಾರ್ವತಿ. ನಿಮ್ಮ ಊರು, ತಂದೆ ತಾಯಿ ಪರಿಚಯ ಹೇಳಿ ಮೇಡಮ್. ನನ್ನ ಊರು ಗದಗ ಜಿಲ್ಲೆಯ ಹಳ್ಳಿಕೆರೆ ಅನ್ನುವ ಒಂದು ಗ್ರಾಮ. ನಮ್ಮ ತಾಯಿ ಶಕುಂತಲಾ ಮೇಟಿ ಅಂತ ಹೇಳಿ, ನಮ್ಮ ತಂದೆಯವರು ಹಾಲೇಶ್ ಮೇಟಿ ಅಂತ ಹೇಳಿ. ನಮ್ಮ ತಂದೆ ಹಾಲೇಶ್ ಮೇಟಿಯವರು ಕೂಡ ಆವಾಗಿನ ಕಾಲದಲ್ಲಿ ಕೂಡ MA ಪದವೀಧರರಾಗಿದ್ದರು. ಇದೇ ಧಾರವಾಡ ಯೂನಿವರ್ಸಿಟಿಯಲ್ಲಿ ಅವರು ಓದಿದ್ರು. ಮತ್ತು ಅವ್ರದ್ದು ನಮ್ಮದೇ ಆದಂಥ ಒಂದು ಪ್ರಿಂಟಿಂಗ್ ಪ್ರೆಸ್ ಕೂಡ ಇತ್ತು, ಪ್ರಕಾಶ್ ಪ್ರಿಂಟಿಂಗ್ ಪ್ರೆಸ್ ಅಂತ ಹೇಳಿ ನಮ್ಮ ದೊಡ್ಡ ತಮ್ಮನ ಹೆಸರಲ್ಲಿ. ಆವಾಗಿನ ಕಾಲದಲ್ಲಿ ಅವರು ಅವಾಗಿಂದನೇ ಸಾಹಿತ್ಯದಲ್ಲಿ ಅವರು ಬಹಳ ರುಚಿಯನ್ನು ಹೊಂದಿದ್ರು. ಅವರು ಕೂಡ ಕನ್ನಡದಲ್ಲಿ ಲೇಖನಗಳನ್ನು ಬರೆಯೋದು, ಕಥೆಗಳನ್ನು ಬರೆಯೋದು ಮಾಡ್ತಾ ಇದ್ರು. ನಮ್ಮ ತಂದೆಯವರು ಬರೆದಂಥ ಕೆಲವು ಲೇಖನಗಳು ಪಠ್ಯಪುಸ್ತಕಗಳಾಗಿದ್ದಾವೆ. ಗದಗ ಜಿಲ್ಲೆಯ ಕೆಲವು ಡಿಗ್ರಿ ಓದುವಂಥ ಹುಡುಗರ ಪಠ್ಯಪುಸ್ತಕಗಳಾಗಿದ್ದಾವೆ ಅಂತ ಇವತ್ತಿನ ಕಾಲದಲ್ಲಿ ಅವಾಗಿನ ಹಿರಿಯರು ನಮ್ಮ ತಂದೆ ನೋಡಿದಂಥ ಹಿರಿಯರಿದಾರಲ್ಲ ಅವರೆಲ್ಲ ಹೇಳ್ತಾ ಇರ್ತಾರೆ. ನನಗೂ ಕೂಡ ಅದೇ ಬಂದಿರ್ಬೋದು ಅಂತ ನನಗನ್ಸುತ್ತೆ. ನಮ್ಮ ತಾಯಿ ಒಬ್ಬ ಸಾಮಾನ್ಯ ಗೃಹಿಣಿಯಾಗಿದ್ದು ನಮ್ಮನ್ನೆಲ್ಲ ಚೆನ್ನಾಗಿ ಬೆಳೆಸಿ ಓದಿಸಿದ್ದಾರೆ. ಬಟ್ ನಮ್ಮ ತಂದೆಯನ್ನು ನಾವು ನೋಡಿದ್ದು ಬಹಳ ಕಡಿಮೆ. ನಮ್ಮ ತಂದೆ ನಂತರ ನಮ್ಮ ಚಿಕ್ಕಪ್ಪ, ಅಂದರೆ ನಮ್ಮ ತಾಯಿಯ ತಂಗಿಯ ಮನೆಯವರು, ಅವ್ರ ಹೆಸರು ಶಿವಪ್ಪ ಹಂದಿಗೋಡು ಅಂತ ಹೇಳಿ. ನಾನು 4 ವರ್ಷ ಇದ್ದಿದ್ದಾಗನೇ ಅವರು ನನ್ನನ್ನು ಬೆಳೆಸಿದ್ದು. ಇವತ್ತು ನಾನೇನೇ ಇದ್ದೀನಿ ಅಂದರೆ, ನಾನು 4 ಅಕ್ಷರ ಕಲ್ತೀನಿ ಅಂದರೆ ನಮ್ಮ ಚಿಕ್ಕಪ್ಪ ಅವ್ರಿಗೆ ನಾನು ಅಪ್ಪ ಅಂತ ಇದ್ದೆ. ನಮ್ಮ ತಂದೆನ ನೋಡಿದ್ದು ನಾನು ಭಾಳ ಚಿಕ್ಕವಳಿದ್ದಾಗೆ. ಬಟ್ ನಮ್ಮ ಚಿಕ್ಕಪ್ಪ ಏನಿದಾರಲೆ ಅವ್ರಿಗೆ ಅಪ್ಪ ಅಂತ ನಾನು ಕರಿತಾ ಇದ್ದೆ. ಇವಾಗಲೂ ಅವ್ರಿಲ್ಲ ನಮ್ಮ ಜೊತೆಗೆ, ಬಟ್ ಇವತ್ತು 4 ಅಕ್ಷರ ಕಲಿಸಿದ್ದಾರೆ, ನನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅಂದರೆ ನಮ್ಮ ಚಿಕ್ಕಪ್ಪನೇ. ಅಂದರೆ ಅವ್ರಿಗೆ ನಾನು ಅಪ್ಪ ಅಂತ ಹೇಳ್ತೀನಿ, ಶಿವಪ್ಪ ಹಂದಿಗೋಳು ಅಂತ ಹೇಳಿ. ಅವರು ವಿಲೇಜ್ ಅಕೌಂಟೆಂಟ್ ಆಗಿದ್ರು, ತಲಾಟೆಯವರು ಗ್ರಾಮ ಲೆಕ್ಕಗರಾಗಿದ್ದರು. ಅವರು ಮತ್ತು ನಮ್ಮ ಚಿಕ್ಕಮ್ಮ ಇಬ್ಬರು ನನ್ನನ್ನು ಭಾಳ ಒಳ್ಳೆ ಉತ್ತಮ ರೀತಿಯಿಂದ ಬೆಳೆಸಿ ನನ್ನ ನಿಲ್ಲಿಸಿದ್ದಾರೆ. ಅವರೆಲ್ಲ ಹಿರಿಯರ ಆಶೀರ್ವಾದದಿಂದ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಪಾರ್ವತಿ. ನಿಮ್ಮ ಶಿಕ್ಷಣ ಮತ್ತು ವೃತ್ತಿಯ ಬಗ್ಗೆ ಹೇಳಿ. ನಾನು ಹೇಳಿದ್ನಲ್ಲ, ನಮ್ಮ ಚಿಕ್ಕಪ್ಪ ಅವ್ರ ಗ್ರಾಮ ಲೆಕ್ಕಗರಾಗಿದ್ರು, ವಿಲೇಜ್ ಅಕೌಂಟೆಂಟ್ ಇದ್ರು ಅಂತ ಹೇಳಿ. ಅವ್ರಿಗೆ ಟ್ರಾನ್ಸ್ಫರ್ ಆಗ್ತಾ ಇರ್ತಿದ್ದು ಅವಾಗವಾಗ ವರ್ಗಗಳು. ಮೊದಲು ನಾನು 1ನೇ ಕ್ಲಾಸು ವರ್ದಿ, ಅಂದ್ರೆ ಸಂಗೂರು ಅನ್ನೋ ಊರು ಬರ್ತದೆ, ವರ್ಧಾ ನದಿ ಹರಿತದಲ್ಲೇ. ಆ ಸಂಗೂರಿನ ವರ್ದಿ ಅನ್ನೋ ಊರಿನಲ್ಲಿ ನಾನು 1ನೇ ಕ್ಲಾಸನ್ನು ಓದಿದೆ. ಅಲ್ಲಿಂದ ನಮ್ಮ ತಂದೆ ಏನ್ ಮಾಡಿದ್ರು, ನಮ್ಮ ಚಿಕ್ಕಪ್ಪ ಅವರು ಸಂಗೂರ್ಗಲ್ಲಿ ಹಾಕಿದ್ರು. 2, 3ನೇ ಕ್ಲಾಸಲ್ಲಿ ಓದಿದೆ. ಮತ್ತೆ ಅವ್ರಿಗೆ ವರ್ಗ ಆಯ್ತು, ಅವ್ರಿಗೆ ಟ್ರಾನ್ಸ್ಫರ್ ಆಯ್ತು. ಅಕ್ಕಿಯಾಲೂರಿಗೆ ಬಂದ್ವಿ. ಸೊ ಅಕ್ಕಿಯಾಲೂರಿನಲ್ಲಿ ನಾನು ಮತ್ತೆ 3 ವರ್ಷ 4, 5, 6 ಕ್ಲಾಸನ್ನು ಓದಿದೆ. ಮತ್ತೆ ಅಲ್ಲಿಂದ ಅವ್ರಿಗೆ ಟ್ರಾನ್ಸ್ಫರ್ ಆಯ್ತು. ಅಣ್ಣಿಗೇರಿಗೆ ಬಂದ್ವಿ. ಅಣ್ಣಿಗೇರಿ ನಮ್ಮ ಅಮ್ಮನ ಊರು, ನಮ್ಮ ಅಜ್ಜಿ ಊರು, ನಮ್ಮ ತಾಯಿ ಊರು, ಪಂಪ ಹುಟ್ಟಿದಂಥ ಊರು. ಅವ್ರಿಗೆ ಅವರು ಟ್ರಾನ್ಸ್ಫರ್ ಆದ ತಕ್ಷಣ ನಮ್ಮ ಬಂಧುಗಳೇ ಒಂದು 25-30 ಮನೆ ಇದಾವ. ನಮ್ಮ ದೊಡ್ಡಮ್ಮ ಎಲ್ಲರೂ ಅಲ್ಲೇ ಇದ್ದಾರೆ. ಅಲ್ಲಿ ನಾನು 1 ವರ್ಷ ಓದಿದೆ, ಅಮೃತೇಶ್ವರ ಸ್ಕೂಲ್ನಲ್ಲಿ ಓದಿದೆ. ಅಲ್ಲಿ ಓದಿದ್ಮೇಲೆ ಮತ್ತೆ ನಾವು ಕಲ್ಗಟ್ಟಿಗೆ ಬಂದ್ವಿ. ಕಲ್ಗಟ್ಟಿಗೆ ಟ್ರಾನ್ಸ್ಫರ್ ಆಯಿತು. ಕಲ್ಗಟ್ಟಿಗೆಯಲ್ಲಿ 1 ವರ್ಷ ಓದಿದೆ. ಮತ್ತೆ ನಮ್ಮ ತಂದೆಯವರಿಗೆ ಟ್ರಾನ್ಸ್ಫರ್ ಆದ ತಕ್ಷಣ ನಾವು ಹಿರೇವನಹಳ್ಳಿಯಲ್ಲೇ ಊರಿನಲ್ಲೇ ಮನೆ ಮಾಡ್ಕೊಂಡು ಇದ್ಕೊಂಡು, ಅಲ್ಲಿಂದ ಕಲ್ಗಟ್ಟಿಗಿಂದ ನಮ್ಮ ತಂದೆ ಏನು ಮಾಡಿದ್ರು, ಒಳ್ಳೆ ಒಂದು ವಿದ್ಯಾಭ್ಯಾಸ ಕೊಡಿಸ್ಬೇಕು, ಬುದ್ಧಿವಂತಿದಾಳ ಅಂತ ಹೇಳಿ ನನಗೆ ಹುಬ್ಬಳ್ಳಿಯ 3000 ಮಟ್ಟದ ಗರ್ಲ್ಸ್ ಹೈಸ್ಕೂಲ್ಗೆ ಹಾಕಿದ್ರು. 9 ಮತ್ತು 10ನೇ ತರಗತಿಯನ್ನು ನಾನು ಹುಬ್ಬಳ್ಳಿಯಲ್ಲೇ ಓದಿದೆ. ಹೀಗೆ ಹುಬ್ಬಳ್ಳಿಯಲ್ಲಿ ಪ್ರಾರಂಭವಾದಂಥ ಶಿಕ್ಷಣ ಕೊನೆಗೆ ನನ್ನ ಉಚ್ಚ ಶಿಕ್ಷಣ ಕೂಡ ಇಲ್ಲೇ ಹುಬ್ಬಳ್ಳಿ ಧಾರವಾಡದಲ್ಲಿ ಕೂಡ ಆಯಿತು. ಅಂದರೆ 3000 ಮಟ್ಟದಲ್ಲಿ 9, 10 ಮುಗಿಸ್ಕೊಂಡು ಅಲ್ಲಿಂದ ನಾನು ಫಸ್ಟ್ ಇಯರ್ ವಿಜ್ಞಾನವನ್ನ, ಸೈನ್ಸನ್ನು ತಗೊಂಡೆ. ಅದು ಕೊತ್ತಂಬರಿ ಕಾಲೇಜ್ನಲ್ಲಿ, KLA ಕೊತ್ತಂಬರಿ ಕಾಲೇಜ್ನಲ್ಲಿ. ಅಲ್ಲಿ ನಾನು 2 ವರ್ಷ ಮುಗಿಸ್ಕೊಂಡು ನಾನು ಮತ್ತೆ ಹಿಂದಿ, ನಮ್ಮ ಮಹಾಲೆ ಸರ್ನ, ನಮ್ಮ ಗುರುಗಳನ್ನ ಈಗ ನಾನು ನೆನೆಸ್ಕೋಬೇಕು. ನಮ್ಮ ಚಿಕ್ಕಪ್ಪನಿಗೆ, ಅಂದ್ರೆ ನಮ್ಮ ತಂದೆ ಏನಂತಿದ್ನಲ್ಲ, ಅವ್ರಿಗೆ ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ಸ್ವಲ್ಪ ಅವ್ರಿಗೆ ಭಾಳ ಪ್ಯಾರಲೈಸ್ ಥರ ಆಯಿತು. ಬಹಳಷ್ಟು ಸಮಸ್ಯೆಗಳು ನಮ್ಗೆ ಅಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕಾಗಿ ನನ್ಗೆ ಮಹಾಲೆ ಸರ್ ಗುರುಗಳಂತ ಹೇಳಿ ನನಗೇನು 3000 ಮಟ್ಟದಲ್ಲಿ ನನಗೆ ಗುರುಗಳಾಗಿದ್ರು, ಹಿಂದಿ ಪಾಠವನ್ನು ಹೇಳ್ಕೊಡ್ತಾ ಇದ್ರು. ಅವರು ಇದು ನಮ್ಮ ತಂದೆ ಆಕ್ಸಿಡೆಂಟ್ ಆಗಿ ನಮ್ಮ ತಂದೆಗೂ ಅವ್ರು ಪರಿಚಯ ಇದ್ರು. ಅವಾಗಿನ 3000 ಮಟ್ಟದ ಸ್ವಾಮಿಗಳು, ಗಂಗಾಧರ ಸ್ವಾಮಿಗಳು ಏನಿದ್ರಲ್ಲ, ಅವಾಗ ಭೇಟಿ ಆಗ್ಲಿಕ್ಕೆ ಹೋದಾಗ ನಮ್ಮ ಗುರುಗಳ ಪರಿಚಯ ನಮ್ಮ ತಂದೆಯವ್ರಿಗೆ ಕೂಡ ಆಗಿತ್ತು. ಈಗ ನಮ್ಮ ತಂದೆಯವ್ರಿಗೆ ಹಿಂಗಾದ ತಕ್ಷಣ ಅವ್ರು ಏನು ಮಾಡಿದ್ರು, ನೀನು ಒಂದು ಕೆಲಸ ಮಾಡೋ ಸರೋಜಾ, ಅವ್ರ ಮೇಟಿ ಅಂತಾನೆ ಕರಿತಿದ್ರು ನನಗೆ. ನೀನು BA, ನನ್ನ ಹಿಂದಿ ಪರೀಕ್ಷೆಗಳನ್ನು ಕಟ್ತಾ ಇದ್ವಿ. ಆ ಒಂದು ಸೈಡ್ಗೆ ಅವ್ರು ಕಟ್ಟಿಸ್ತಾ ಇದ್ರು. ಹೆಂಗೂ ನಿನ್ನ ಒಂದು ಹಿಂದಿ ಪರೀಕ್ಷೆಗಳು ಮುಗ್ದಿದ್ದಾವೆ, ನಿನಗೆ ಮನೆಯಲ್ಲಿ ತುಂಬಾ ತೊಂದರೆ ಇರೋದ್ರಿಂದ ನೀನು B.Ed ಅನ್ನು ಮಾಡ್ಕೊಂಡ್ಬಿಡು, ಆಮೇಲೆ ಯೂನಿವರ್ಸಿಟಿ ಡಿಗ್ರಿಯನ್ನು ಮಾಡ್ಕೋ ಅಂತ ಹೇಳಿ. ಪಾಪ ಅವಾಗ 3,000 ಪಾರ್ವತಿ. ಅದು ಆ 3,000 ನನಗೆ ಹೇಳಲಾರ್ದೆ ನಮ್ಮ ಹಾಲೆ ಸರ್ಗಳು ಅದನ್ನು ಕಟ್ಟಿದ್ರು. 3,000 ಕಟ್ಟಿ ನನಗೆ ಕರ್ಸಿದ್ರು. ನಾನು ಕಟ್ಟಿದ್ದೀನಿ, ಇವತ್ತನೇ ಕೊನೆ ದಿನ ಅಂತ ಇತ್ತು ಮೇಟಿ, ನಾನು ಕಟ್ಟಿದ್ದೀನಿ, ನೀನು ಅದನ್ನ ಮಾಡ್ಕೊಂಡ್ಬಿಡು ಅಂತ ಹೇಳಿದ್ರು. ಹೀಗೆ ನನ್ನ ಒಂದು ವಿಜ್ಞಾನದಿಂದ ನಾನು ಆರ್ಟ್ಸ್ಗೆ ಬರುವಂತಾಯ್ತು, ಹಿಂದಿ ವಿಷಯಕ್ಕೆ ಬರುವಂತಾಯ್ತು. ಕನ್ನಡದಲ್ಲೇ ನಾನು ಕನ್ನಡವನ್ನೇ ತಗೊಂಡಿದ್ದೆ ನಾನು ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಕೂಡ. ಹಿಂದಿ ನನಗೆ ಮೊದಲಿಂದನೂ ಚೆನ್ನಾಗಿ ಓದೋದು, ಬರೆಯೋದೆಲ್ಲ ಮಾಡ್ತಾ ಇದ್ದೆ.
ಅದಾದ ನಂತರ ಮಹಾಲೆ ಸರ್ ಒಂದು ಈ ಗುರುಗಳ ಒಂದು ಇಚ್ಛೆಯಿಂದ ನಾನು ಹಿಂದಿ B.Ed ಅನ್ನು ಮಾಡ್ಕೊಂಡೆ. ಮತ್ತೆ ನನ್ನ ನೌಕರಿ ಕೂಡ ಸಿಕ್ತು. ಪಾರ್ಟ್ ಟೈಮ್ ಜಾಬ್ ಮಾಡ್ಕೋತ ನನ್ನ ಮತ್ತೆ ಯೂನಿವರ್ಸಿಟಿ ಡಿಗ್ರಿಯನ್ನ ಅಂಬೇಡ್ಕರ್ ಕಾಲೇಜಲ್ಲಿ ಹಚ್ಚಿದೆ. ಎಲ್ಲಿ ಕಡಿಮೆ ಫೀಸ್ ಇದೆ ಅಲ್ಲಿ ಜಿಗಿತಾ ಇದ್ವಿ ನಾವು 3 ಜನ ಫ್ರೆಂಡ್ಸ್ ಇದ್ವಿ, ಅನ್ನು ಮತ್ತು ರೇಣು ಅಂತ ಹೇಳಿ. ನಾವು 3 ಜನ ಒಟ್ಟಾಗಿ ಕಡಿಮೆ ಫೀಸದಲ್ಲಿ ಕಾಲೇಜ್ಗೆ ಅಡ್ಮಿಷನ್ ತಗೊಂಡು ಸೈಡ್ಗೆ ಪಾರ್ಟ್ ಟೈಮ್ ಕೆಲಸವನ್ನು ಮಾಡ್ಕೋತ ನಾನು ಅಧ್ಯಯನವನ್ನು ಮುಂದುವರಿಸಿದೆ. ಸಾಹಿತ್ಯದ ಒಲವು ಹೇಗೆ ಶುರು ಆಯ್ತು? B.Aದಲ್ಲಿ ಏನೋ ನಾನು ಮಾಡ್ತಾ ಇದ್ನಲ್ಲ, ಅವಾಗ ನಮ್ಗೆ ಕೌಸಗಿರಿ ಗುರುಗಳೇನಿದಾರಲ್ಲ, ಕೌಜಲ್ಗಿ ಸರ್. ನಿಮ್ ಬರವಣಿಗೆಗೆ ಮೊದಲ ಸ್ಫೂರ್ತಿ ಆದವರು ಯಾರು ಮೇಡಮ್? ನನ್ನ ಬರವಣಿಗೆ ಮೊದಲ ಸ್ಫೂರ್ತಿ ಆದಂತವ್ರು ನಮ್ಮ ಸ್ಕೂಲ್ನಲ್ಲಿ, ಅಂದ್ರೆ ನಾನು ಅಕ್ಕೆಲರಲ್ಲಿ ಓದ್ತಾ ಇದ್ನಲ್ಲ, ರತ್ನಮಾಲ ಟೀಚರ್ ಅಂತಿದ್ರು. ಸೊ ಅವ್ರು ನನಗೆ ಹೇಳಿದ್ರು, ಒಂದು ಕವಿತೆಯನ್ನು ಬರೆದು ಕೊಡು ನನಗೆ ಸರೋಜ ಅಂತ ಹೇಳಿದ್ರು. ಗಾಂಧಿ ಬಗ್ಗೆ ನಾನು ಮೊದಲ ಕವಿತೆಯನ್ನು ಬರೆದಿದ್ದೆ. ಆಮೇಲೆ ಹನುಮಂತನ ಬಗ್ಗೆ ಒಂದು ಕವಿತೆ ಬರೆದಿದ್ದೆ. ಅಲ್ಲಿಂದ ನನ್ನ ಪ್ರಾರಂಭವಾಗಿತ್ತು. ಮತ್ತೆ 7th ಕ್ಲಾಸಿಗೆ ಅಣ್ಣಿಗೇರಿಗೆ ಬಂದ್ನಲ್ಲ, ಅಲ್ಲಿ ಮತ್ತೆ ನನ್ನ ಗುರುಗಳೊಬ್ರು ಈ ಕವಿತೆಯನ್ನು ಬರೆದು ಸಣ್ಣ ಸಣ್ಣ ಕವಿತೆಗಳನ್ನು ಬರೆದು ಕೊಡ್ತಾ ಇದ್ದೆ. ಮತ್ತೆ ಡಿಗ್ರಿಯಿಂದ ಪ್ರಾರಂಭ ಆಯ್ತು. ಕೌಜಗಿರಿ ಸರ್ ಮೊದಲೇ ಒಂದು ಬಾಂಧಳ ಅನ್ನೋ ಒಂದು ಕವಿತೆ ಬರೆದಿದ್ದೆ, ಅದನ್ನು ಕೌಜಗಿರಿ ಸರ್ ತಿದ್ದಿಕೊಟ್ಟಿದ್ರು ನನಗೆ. ಸೊ ಹೀಗೆ ಸಾಹಿತ್ಯ ಆರಂಭವಾಯ್ತು ಡಿಗ್ರಿಯಿಂದ, ಪದವಿಯಿಂದ. 6ನೇ ಕ್ಲಾಸ್ನಿಂದ ಆಗಿ ಮತ್ತೆ ಡಿಗ್ರಿ ಕಟ್ ಆಗಿ ಮತ್ತೆ ಪ್ರಾರಂಭ ಮಾಡ್ಕೊಂಡೆ. ಕನ್ನಡದಲ್ಲೇ ಮೊದಲು ಬರೆದಿದ್ದೆ ನಾನು, ಕನ್ನಡಕ್ಕೆ ನನ್ನ ಮೊದಲ ಆದ್ಯತೆ. ನಿಮ್ಮ ಪ್ರಕಾರ ಜೀವನ ಅಂದ್ರೆ? ಜೀವನ ಅಂತಂದ್ರೆ ನಮ್ಗೆ ಹೇಗೆ ಬರುತ್ತೆ, ನಮ್ಮ ಜೀವನ ಅನ್ನೋದು ತನ್ನನ್ನು ತಾನೇ ಹೇಳ್ಕೊಂಡು ಹೋಗ್ಬಿಡ್ತದೆ ನಮ್ಮನ್ನು. ನಾವು ಹೀಗೆ ಆಗ್ಬೇಕು ಅಂತ ಏನೇನೋ ಅನ್ಕೊಂಡಿರ್ತೀವಿ, ಬಟ್ ಅದು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರ್ತದೆ. ಅದೆಲ್ಲ ಮೊದಲೇ ನಿರ್ಧಾರ ಆಗಿರ್ತದೆ. ಆದರೆ ಆ ಜೀವನವನ್ನ ನಾವು ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನ ಎದುರಿಸ್ಕೊಂಡು ಅದನ್ನ ನಾವು ಸುಖವಾಗಿ ಮಾಡ್ಕೊಂಡು ಹೋಗೋದು ನಮ್ಮ ಕೈಯಲ್ಲಿರುತ್ತೆ. ಕಷ್ಟಗಳು ಬರುತ್ತೆ, ಜೀವನ ಅಂದಮೇಲೆ ಸಂಘರ್ಷ ಇರುವುದೇ. ಆ ಜೀವನದಲ್ಲಿ ನಾವು ಒಂದು ಸಂತೃಪ್ತಿಯಾದಂಥ ಬದುಕನ್ನು ಹೋಗ್ಬೇಕಂದ್ರೆ ಸತ್ಯದ ಮಾರ್ಗದಲ್ಲಿ ನಡಿಬೇಕು. ನಮ್ಮ ಕೈಲಾದಂಥ 4 ಜನರಿಗೆ ಸಹಾಯ ಮಾಡಿಕೊಂಡು ನಾವು ಆದಷ್ಟು ಅದನ್ನ ಉತ್ತಮವಾದ ಜೀವನ ನಡೆಸಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅವಾಗ ಜೀವನ ನಮ್ಗೆ ಸಾರ್ಥಕ ಆಗುತ್ತೆ. ಮೇಡಮ್ ಹೇಳಿದ್ರು, ಜೀವನ ಅಂದ್ರೆ ಹೀಗೆ ಇರ್ಬೇಕು ಹಾಗಿರ್ಬೇಕು ಅಂತ ಅನ್ಕೊಂಡ್ರೆ ಅದೇನೋ ಆಗ್ಲಿಲ್ಲ ಅಂದ್ರೆ ನಾವು ನಿರಾಶೆ ಪಡಬಾರ್ದು. ಜೀವನ ಹೇಗೆ ಬರುತ್ತೆ ಹಾಗೆ ಸ್ವೀಕರಿಸ್ತಾ ಅದನ್ನ ಪ್ರೀತಿಸ್ಬೇಕು ಮತ್ತು ಪರೋಪಕಾರಿ ಗುಣ ಇರ್ಬೇಕು ಅಂತ ಮೇಡಮ್ ಹೇಳಿದ್ರು. ನಿಮ್ಮ ಮೇಲೆ ಪ್ರಭಾವ ಬೀರಿದ ಇಬ್ಬರು ಕವಿಗಳು ಯಾರು ಮೇಡಮ್? ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ಕವಿತೆಗಳನ್ನು ಓದ್ತಾ ಇದ್ನಲ್ಲ, ಬೇಂದ್ರೆಯವರ ಕವಿತೆಗಳನ್ನು ಓದ್ತಿದ್ವಿ. ಆಮೇಲಿಂದ ಕುವೆಂಪು ಅವರ ಕುವೆಂಪು ಅವರ ಲೇಖನಗಳನ್ನು ಓದ್ತಿದ್ವಿ. ಕುವೆಂಪು ಅವರ ಕವಿತೆಗಳನ್ನು ಕೂಡ ನಾನು ಓದಿದ್ದೀನಿ. ನನಗೆ ಬೇಂದ್ರೆಯವರ ಕವಿತೆಗಳಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ಜೀವನ ಏನನ್ನೋದು ಬೇಂದ್ರೆಯವರ ಕವಿತೆಗಳಲ್ಲಿ ಕಂಡು ಬರ್ತದೆ. ಹಾಗೆ ಹಿಂದಿ ಒಂದು ಭಾಷೆಯನ್ನು ನಾನು ತಗೊಂಡೆಲ್ಲ, ಅಲ್ಲಿ ಮಹಾದೇವ ವರ್ಮರ ಕವಿತೆಗಳನ್ನು ಕೂಡ ನಾನು ತುಂಬಾ ಇಷ್ಟಪಡ್ತೀನಿ. ಮಹಾದೇವರ ಕವಿತೆಗಳನ್ನ ತುಂಬಾ ಚೆನ್ನಾಗಿ ಜೀವನ ಏನು ಅನ್ನೋದನ್ನ ಆ ಕವಿತೆಗಳನ್ನ ನಾವು ಕಂಡು ಬರ್ತದೆ. ಇಂದಿನ ಪ್ರಸ್ತುತ ಸಂದರ್ಭದಲ್ಲಿ ಪ್ರಶಸ್ತಿಗಳದ ಕಾರಬಾರ ಜಾಸ್ತಿ ಆಗಿದೆ, ಅದ್ರ ಬಗ್ಗೆ ಒಂದೆರಡು ಮಾತು ಹೇಳ್ರಿ ಮೇಡಮ್. ಖಂಡಿತ ಅದು ಏನಾಗ್ಬಿಟ್ಟಿದೆ ಅಂದ್ರೆ, ಸಾಹಿತ್ಯ ಅನ್ನೋದು ಒಂದು ಸುಂದರವಾದಂಥ ಒಂದು ಬದುಕನ್ನು ಕಟ್ಟಿಕೊಡುವಂತ ಒಂದು ಸಾಹಿತ್ಯ ಅಂತ ಆಗಿತ್ತು ಆವಾಗ. ಇವಾಗ ಏನಾಗ್ಬಿಟ್ಟಿದೆ, ಎಲ್ಲರೂ ಸಾಹಿತ್ಯದ ಒಲವು ತೋರಿಸೋದು ಒಳ್ಳೇದೇನ, ಇಲ್ಲ ಅಂತಲ್ಲ. ಒಂದು 4 ಲೈನನ್ನು ಬರೆದು ನಾನು ಒಂದು ಸಾಹಿತಿ ಅಂತ ಹೇಳಿ ಅಲ್ಲಿ ಪ್ರಶಸ್ತಿಗಳನ್ನು ಕೊಡುವವರ ಸಂಖ್ಯೆ ಜಾಸ್ತಿ ಇದೆ. ಪ್ರಶಸ್ತಿ ಸ್ವೀಕರಿಸುವುದಕ್ಕಿಂತ ಪ್ರಶಸ್ತಿ ಕೊಡುವವರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಪ್ರಶಸ್ತಿ ಕೊಡಬಾರ್ದಂತ ಹೇಳಲ್ಲ, ಬಟ್ ಆ ಪ್ರಶಸ್ತಿಗೆ ಒಂದು ಬೆಲೆ ಬರ್ಬೇಕಲ್ಲ. ಈಗ ನಾವು ಅದನ್ನ ಯಾವುದೇ ಒಂದು ಜೀವನವನ್ನ ನಾವು ನೋಡ್ತೀವಿ ಅಂದಾಗ ಅದಕ್ಕೆ ಯಾವಾಗ ಬೆಲೆ ಬರ್ತದೆ, ಅದು ಕಷ್ಟಪಟ್ಟಾಗ, ಅದು ಒಂದು ಸಾರ್ಥಕವಾದಂತ ಜೀವನ ನೋಡಿದಾಗ ಅದಕ್ಕೆ ಬಂದ್ ಬೆಲೆ ಇರ್ತದೆ. ಆ ಸಾಹಿತ್ಯಕ್ಕೆ ಬೆಲೆ ಬರೋದು ಯಾವಾಗ ಅಂದ್ರೆ ಸಾರ್ಥಕವಾದಂತ ಸಾಹಿತ್ಯ ಇರ್ಬೇಕು, ಜೀವನವನ್ನು ಕಟ್ಟಿಕೊಡುವಂತ ಸಾಹಿತ್ಯ ಇರಬೇಕು. ಏನೋ ಒಂದು ಬರ್ದ್ಬಿಟ್ಟೆ ಅಂತಂದ್ರೆ ಸಾಹಿತ್ಯ ಆಗಲ್ಲ. ಸಾಹಿತ್ಯ ಖಂಡಿತ ನಮಗೋಸ್ಕರ ನಾವು ಬರಿತಾ ಇರ್ತೀವಿ, ಬಟ್ ಆದ್ರೆ ಸಮಾಜ ಜೊತೆಗಿರೋದ್ರಿಂದ ಸಮಾಜದ ಆಗುಗಳನ್ನ ತಿದ್ದುವನೇ ನಿಜವಾದ ಕವಿ. ಕವಿ ಸಮಯದ ಜೊತೆಗೆ ಸಮಯವನ್ನ ಅವನು ಬದಲಿ ಮಾಡುವಂತ ಶಕ್ತಿ ಅವನಿಗಿರ್ತದೆ ಕವಿಯಲ್ಲಿ. ಯಾವಾಗ್ಲೂ ಸಮಯ ಅವನ ಜೊತೆ ಬರೋದಕ್ಕಿಂತ ಸಮಯವನ್ನ ಇವನು ಕಟ್ಕೊಂಡು ಹೋಗ್ತಾನೆ. ಸಮಯಕ್ಕೆ ತಕ್ಕಂಗೆ ಕವಿ ತನ್ನ ಜೀವನವನ್ನ ತನ್ನ ವಿಚಾರವನ್ನ ಬದಲಿ ಮಾಡ್ಕೊತ ಹೋಗ್ತಾನೆ. ಅಂದ್ರೆ ಸಮಯವನ್ನ ಬದಲಿ ಮಾಡುವಂತ ಶಕ್ತಿ ಕವಿಗಿದೆ. ಅಂದ್ರೆ ಕವಿ ಅಂದ್ರೆ ಏನ್ ತಿಳ್ಕೊಡ್ರಿ, ಕುವೆಂಪು ಅವ್ರಿಗೆ ಅವರು ಒಂದು ಹೇಳ್ತಾರೆ, ಕುವೆಂಪು ಅವ್ರಿಗೆ ಒಂದು ಆಧ್ಯಾತ್ಮಿಕ ಶಕ್ತಿ ಇತ್ತು, ಬೇಂದ್ರೆಯವರಿಗೆ ಒಂದು ಆಧ್ಯಾತ್ಮಿಕ ಶಕ್ತಿ ಇತ್ತು. ಅದಕ್ಕೆ ಒಂದು ಸಾರ್ಥಕವಾದಂತ ಸಾಹಿತ್ಯವನ್ನ ಅವ್ರು ಕೊಟ್ಟಿದ್ದಾರೆ. ಅಂತ ಒಂದು ಸಾಹಿತ್ಯವನ್ನು ಕಟ್ಕೊಡ್ಬೇಕು. ಪುರಸ್ಕಾರ ಇರ್ಬೇಕು, ನಾನು ಇರಬಾರ್ದು ಅಂತಲ್ಲ. ಒಬ್ಬ ವ್ಯಕ್ತಿಗೆ ಅವ್ರಿಗೆ ಒಂದು 4 ಒಳ್ಳೆ ಮಾತಾಡಿದ್ರೆ ಅವ್ರು ಮುಂದೆ ಹೋಗ್ತಾನೆ, ಬಟ್ ಅದೇ ಪುರಸ್ಕಾರ ತಗೊಳ್ಳೋದೇ ಒಂದು ಜೀವನ ಆಗ್ಬಾರ್ದು. ಅದಕ್ಕೆ ಸಾರ್ಥಕವಾದಂತ ಸಾಹಿತ್ಯ ಅನ್ನೋದಿಲ್ಲ ಅಂತ ನನ್ನ ಅಭಿಪ್ರಾಯ. ನಿಮ್ ಪ್ರಕಾರ ಸಾಧನೆ ಅಂದ್ರೆ ಅದು ಯಾವುದೇ ಕ್ಷೇತ್ರದಲ್ಲಿ ಆಗಲಿ? ಸಾಧನೆ ಅಂದ್ರೆ ಅದು ನನ್ನ ಪ್ರಕಾರ ಸತ್ಯದ ಜೊತೆಗೆ ಹೋಗ್ಬೇಕು ಸಾಧನೆ. ಸುಮ್ನೆ ನಾನು ಏನೂ ಮಾಡ್ಲಾರ್ದ ಇನ್ನೊಬ್ರು ಮಾಡಿಟ್ಟಿದ್ದನ್ನೇ ನಾನು ಸಾಧನೆ ಮಾಡಿದೆ, ಯಾರೋ ಕಟ್ಟಿದ್ದನ್ನ ನಾನು ಕಟ್ಟಿದೆ, ಅಥವಾ ಸಾಧನೆ ಅನ್ನೋದು ಬಹಳ ಸರಳವಾಗಿ ಬಂದ್ಬಿಡ್ಬೇಕು, ನಾನು ಏನೋ ಒಂದು ದೊಡ್ಡದು ಒಂದು ಮಟ್ಟದಲ್ಲಿ ಇದಾಗಬೇಕು. ನಾನು
ಸಾಧನೆ ಅನ್ನೋದು ಅದನ್ನ ಸಾರ್ಥಕವಾದಂತಹ ಸಂಘರ್ಷದಿಂದ ಕೂಡಿಕೊಂಡು ನಾವು ಸಾಧಿಸಿದಾಗ ಅದಕ್ಕೊಂದು ಬೆಲೆ ಇರ್ತದೆ. ಒಬ್ಬ ಆಟಗಾರ ಇರ್ತಾನೆ, ಒಬ್ಬ ಆಟಗಾರ ಕಷ್ಟಪಟ್ಟು ಆಟ ಆಡಿದಾಗ ಅವನಿಗೆ ಆ ಸಾಧನೆ ಸಿಗ್ತದೆ, ಅವಾಗ ಅವನು ಖುಷಿ ಪಡ್ತಾನೆ. ಅಂತ ಒಂದು ಸಾಧನೆ ಇರಬೇಕು. ಸಾಧನೆ ಸುಮ್ಮನೆ ಸುಳ್ಳಿನಿಂದ ಕೂಡಿದ್ದು ಇನ್ನೊಬ್ರ ಕಟ್ಟಿಕೊಟ್ಟಿದ್ದನ್ನ ನಾನ್ ಮಾಡಿದೆ ಅಂತ ಹೇಳೋದು ಸಾಧನೆ ಅಲ್ಲೇ ಅಲ್ಲ. ನಿಮ್ ಪ್ರಕಾರ ಬದುಕು ಕಲಿಸಿದ ಪಾಠ ನಿಮ್ಗೆ ಯಾವ್ದಾದ್ರು ಒಂದು ಒಳ್ಳೆ ಘಟನೆ ಆಗಿರ್ಬೋದು ಅಥವಾ ದುಃಖದ ಘಟನೆ? ಒಳ್ಳೆ ಘಟನೆ ಅಂತ ಹೇಳಿದಾಗ ನಾನು ನಮ್ಮ ಸರ್ ನೆನಪು ಮಾಡ್ಕೊಂಡೆ. ನಾನು ಹೇಗೆ ಹೋಗ್ಬೇಕಂತ ಜೀವನ ಅಂತ, ನೀ ಜೀವನ ಹೇಗಿರ್ಬೇಕಂತ ಹೇಳಿದಾಗ ನಾನೇನೋ ಅನ್ಕೊಂಡಿದ್ದೆ, ನಾನು ಲೆಕ್ಚರ್ ಆಗ್ಬೇಕನ್ನೋದು ಮೊದ್ಲಿಂದ ಇತ್ತು. ನಮ್ಮ ತಂದೆಗೆ ನಾನು ಡಾಕ್ಟರ್ ಮಾಡ್ಬೇಕನ್ನೋದಿತ್ತು. ಬಟ್ ಅದು ನನ್ನನ್ನೇ ಹಂಗೆ ಕರ್ಕೊಂಡು ಬಂತು. ನಾನು ಟೀಚರ್ ಆದೆ ಕೊನೆಗೂ ಕೂಡ. ನನಗೆ ನಾನು ಹಿಂದಿ ಟೀಚರ್ ಆಗ್ತೀನೋ ಅಥವಾ ನಾನು ಸೈನ್ಸ್ ಟೀಚರ್ ಆಗ್ತೀನಿ ಅನ್ನೋದೊಂದು ಇರ್ಲಿಲ್ಲ. ಒಟ್ಟು ಟೀಚರ್ ಆಗ್ಬೇಕು. ಅಲ್ಲಿ ಬದುಕು ನನ್ನನ್ನು ಹೆಂಗ ತಿರುವನ್ನ ಕೊಡ್ತಂದ್ರೆ, ನಮ್ಮ ಮಹಾಲೆ ಗುರುಗಳಿಂದ ನಾನು ಹಿಂದಿಗೆ ಬಂದೆ. ಹೀಗೆ ಬದಲಾವಣೆ ಆಯ್ತು. ಮತ್ತೆ ಮುಂದೆ ಅದು ಒಂದು ಒಳ್ಳೆ ಘಟನೆ ನನಗೆ. ನಾನು ಅನ್ಕೊಂಡೆ, ನಾನು ಒಬ್ಬ ಒಳ್ಳೆ ಇದನ್ನಾಗ್ಬೋದಾಗಿತ್ತೇನೋ ಅಂತ ಹೇಳಿ. ಬಟ್ ಅಲ್ಲಿಯೂ ಕೂಡ ಸಾಧನೆ ಮಾಡಿದೆ ನಾನು. ಹಿಂದಿಯಲ್ಲೂ ಕೂಡ ನಾನು ಬರೆದಂತ ಒಂದು ಸಾಹಿತ್ಯದಲ್ಲಿ ಅನೇಕ ಪುರಸ್ಕಾರಗಳು ನನಗೆ ಬಂದಿದ್ದಾವೆ. ನನಗೆ ಗೊತ್ತಿಲ್ಲಾರ್ದ ನಾನು ಯಾವತ್ತೂ ಯಾರಿಗೂ ಪುರಸ್ಕಾರ ಕೊಡ್ರಿ ಅಂತ ಕೇಳಲಿಲ್ಲ, ನಾನು ಎಲ್ಲೂ ಹೋಗಿಲ್ಲ. ಬಟ್ ನಾನು ಮುಂಬೈಗೆ ಹೋದಾಗ, ನನ್ನ ಮದುವೆಯಾಗಿ ನಾನು ಮುಂಬೈಗೆ ಹೋದಾಗ ಅಲ್ಲಿ ಎಷ್ಟೋ ಸಾಹಿತ್ಯಿಕವಾದಂಥ, ಅಲ್ಲಿಯೂ ಕನ್ನಡ ಸಂಘಗಳಿದ್ದಾವೆ, ಅವರು ಕೂಡ ಇದನ್ನ ಮಾಡ್ತಾ ಇದ್ರು, ಹಿಂದಿಯಲ್ಲಿ ಕೂಡ ಇದನ್ನ ಮಾಡಿದ್ರು. ಹಾಗೆ ಆ ಬದುಕು ನಮ್ಗೆ ಒಳ್ಳೇದನ್ನು ಕಲಿಸುತ್ತೆ, ಕೆಟ್ಟದ್ದನ್ನು ಕಲಿಸುತ್ತೆ. ಕೆಟ್ಟದ್ದು ಅಂತ ನನಗಾಗ್ಲಿಲ್ಲ. ಕೆಟ್ಟದ್ದು ಅನ್ನೋದಕ್ಕಿಂತ ನಾನು ಸಂಘರ್ಷ, ಕಷ್ಟಗಳು ಬಂದವು. ನಾನು ಯಾವುದನ್ನು ಕೆಟ್ಟದನ್ನ ಅನ್ನಂಗಿಲ್ಲ. ನನಗೆ ಕೆಟ್ಟ ಜೀವನ ಬಂತು, ಕೆಟ್ಟ ಟೈಮ್ ಬಂತು ಅನ್ಕೊಳ್ಳಿಲ್ಲ. ನಾನು ಬಹಳ ಕಷ್ಟಗಳು ಬಂದು, ಬಹಳ ನಾನು ಇವತ್ತು ಇವನು ವ್ಯಕ್ತಿ ಇವನು ಒಳ್ಳೆಯವನು ಅನ್ಕೊಂಡಾಗ ಅವ್ರು ಏನೋ ನನ್ನ ವಿರುದ್ಧ ತಿರುಗಿ ಬಿದ್ದಿರ್ತಾರೆ. ಅವಾಗ ಸ್ವಲ್ಪ ದುಃಖ ಅನ್ಸುತ್ತೆ. ಬಟ್ ನಾನು ಅನ್ಕೋತೀನಿ, ನನಗೆ ನಾನೇ ಸಮಾಧಾನ ಮಾಡ್ಕೋತ, ಏನಾಗಲ್ಲ, ಒಳ್ಳೇದಾಗುತ್ತೆ. ಜೀವನದ ಒಂದು ಪಾಠ. ನಮಗೆ ನಾವು ಯಾವ್ದನ್ನ ಮುಂದೆ ಮಾಡ್ಬೇಕನ್ನೋದು ಅವ್ರು ನಮ್ಗೆ ಕಲಿಸ್ಕೊಡ್ತಾರೆ. ಹೀಗೆ ಜೀವನ ಅನ್ನೋದು ಕೆಟ್ಟದ್ದು ಅನ್ನೋದಕ್ಕಿಂತ ಅದು ಏನ್ ಬರ್ತದ ಆ ಸಂದರ್ಭಗಳನ್ನು ಎದುರಿಸಿ ನಿಂತ್ಕೊಂಡು ಹೋಗುವಂತ ಒಂದು ಸಾಮರ್ಥ್ಯವನ್ನ ಕೊಡುವಂತ ಘಟನೆಗಳೇ ನಮಗೆ ಒಳ್ಳೆ ಘಟನೆಗಳು. ನೀವು ಶಿಕ್ಷಣ ಕ್ಷೇತ್ರವನ್ನ ಆರಿಸ್ಕೊಂಡಿದ್ದು ಮತ್ತು ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಬಂದಿದ್ದು ನಿಮ್ಮ ಜೀವನದ ಒಂದು ಮಹಾತಿರುವ ಅಂತ ಅನ್ಕೊಂಡು. ಖಂಡಿತ ಮಹಾತಿರುಗಳೇ. ಕನ್ನಡ ಸಾಹಿತ್ಯಕ್ಕೆ ನೀವು ಕೊಟ್ಟ ಕೊಡುಗೆ ಮತ್ತು ಮುಂದೆ ಏನ್ ಕೊಡ್ಬೇಕಂತ ಅನ್ಕೊಂಡಿದ್ದೀರಾ? ಕನ್ನಡ ಅಂದ್ರೆ ನನ್ನ ಜೀವ. ಯಾಕಂದ್ರೆ ನಮ್ಮ ಮಾತೃಭಾಷೆ ಕನ್ನಡ, ಅದಕ್ಕೆ ಮೊದಲ ಆದ್ಯತೆ. ಹಿಂದಿಗೆ ಹೆಂಗ್ ಬಂದೆ ಅನ್ನೋದು ನನ್ನ ಮಹಾಲೆ ಗುರುಗಳಿಂದ ಹೇಳಿದೆ ನಾನು. ಹಂಗಂತ ಹೇಳಿ ನಾನು ಕನ್ನಡವನ್ನ ಬಿಡೋದಿಲ್ಲ. ನಾನು ಕನ್ನಡದಲ್ಲಿ ಒಂದು ಪುಸ್ತಕ ಅಂದ್ರೆ ಕವಿತೆಗಳ ಸಂಕಲನ ಬರೆದಿದ್ದೀನಿ. ಬಟ್ ಹಿಂದಿಯಲ್ಲಿ ಫಸ್ಟ್ ಯಾಕೆ ಬಂತಂದ್ರೆ, ಅದು ನಮ್ಮ ಸಾಹಿತ್ಯದಲ್ಲಿರುವಂತ ಒಬ್ಬ ವ್ಯಕ್ತಿ, ಲಾರಿ ಆಜಾದ್ ಅನ್ನೋರು. ಅಂದ್ರೆ ನಾನು ಕವಿತೆಗಳನ್ನು ಬರೆದಿದ್ದೆ ಹಿಂದಿಯಲ್ಲಿ. ಅದನ್ನ ಒಬ್ರು ನಮ್ಮ ಗೌರಾದೇವಿ ತಾಳಿಕೋಟೆ ಅನ್ನೋರು ನೋಡಿದ್ರು. ಅವ್ರಿಗೆ ಹೇಳಿದ್ರು. ಅವ್ರು ಅದನ್ನ ಏನಂದ್ರು, ನಾನು ಪ್ರಕಾಶನ ಮಾಡ್ಕೊಡ್ತೀನಿ ಅಂತಂದ್ರು. ಅದನ್ನ ಮಾಡಿಕೊಟ್ರು. ಹೀಗೆ ಹಿಂದಿ ಆಯ್ತು. ಕನ್ನಡಕ್ಕೆ ಏನಾಗ್ಬಿಡುತ್ತೆ ಅಂದ್ರೆ, ನನಗೆ ನಾ ಮುಂಬೈಗೆ ಹೋದ್ಮೇಲೆ ಅದು ಕವಿತೆಗಳು ಹಂಗೆ ಇದ್ದು, ಬಟ್ ಅದನ್ನ ಪ್ರಕಾಶ ಮಾಡ್ಲಿಕ್ಕೆ ಆಗಿದ್ದಿಲ್ಲ. ಬಟ್ ಅದನ್ನ ನಮ್ಮ ಕಥಾಬಿಂದು ಅವರು, ಪ್ರದೀಪ್ ಏನಿದಾರಲ್ಲ ಮಂಗಳೂರವರು, ನಿನಗೂ ಗೊತ್ತ, ನೀನು ಬಂದಿದ್ದೆ ಅವತ್ತು, ನೀನು, ನಾನು ಮತ್ತೆ ಅನ್ನಪೂರ್ಣ ಬಾಂಡಿಗೆ ಅವ್ರು ಹೋಗಿದ್ವಿ. ಸೊ ಅವ್ರು ಅದನ್ನೇ ಬರೀ ಒಂದು ಕಡಿಮೆ ದುಡ್ಡಿನಲ್ಲಿ ನಮ್ಗೆ ಅದನ್ನ ಮಾಡಿಕೊಟ್ರು. ಯಾಕಂದ್ರೆ ಇವತ್ತು ಪುಸ್ತಕವನ್ನ ಖರೀದಿ ಮಾಡಿ ಓದೋವರ ಸಂಖ್ಯೆ ಬಹಳ ಕಡಿಮೆ ಇದೆ. ನಮ್ಮ ಕಾಲದನ್ನ ನೋಡ್ಬಿಟ್ರೆ, ನಾವು ಪುಸ್ತಕ ಬಿಟ್ರೆ ಜೀವನಾನೇ ಇರ್ತಿದ್ದಿಲ್ಲ ನಮ್ಗೆ. ಪುಸ್ತಕಗಳನ್ನು ಕೊಂಡು ಓದ್ತಿದ್ವಿ, ಮತ್ತೆ ನಾವು ಲೈಬ್ರರಿಗೆ ಹೋಗಿ ತಗೊಂಡ್ ಬಂದು ಓದ್ತಾ ಇದ್ವಿ. ಪುಸ್ತಕವೇ ನಮ್ಮ ಜೀವನ ಆಗಿತ್ತು. ಇವತ್ತು ಮೊಬೈಲ್ ದಿನಗಳಲ್ಲಿ ಪುಸ್ತಕ ಕೊಂಡವರು ಬಹಳ ಕಷ್ಟ. ಖರೀದಿ ಮಾಡೋರ ಸಂಖ್ಯೆ ಕಡಿಮೆ. ಸ್ವಲ್ಪ ನಾನು ಅದ್ರ ಬಗ್ಗೆ ವಿಚಾರ ಮಾಡಿ ನಿಂತಿದ್ದೆ. ಬಟ್ ಅದನ್ನ ಅವ್ರ ಕಥಾಬಿಂದು ಅವ್ರು ಅದನ್ನ ಮಾಡಿಕೊಟ್ರು. ಅದಕ್ಕೆ ಪ್ರೇರಣೆ ಮತ್ತೆ ಅಂದ್ರೆ ಅದನ್ನ ನಮಗೆ ಕರ್ಕೊಂಡು ಹೋಗಿದ್ದು ಅನ್ನಪೂರ್ಣ ಮತ್ತೆ ನಾವು 3 ಜನ ಹೋಗಿ ಬಂದ್ವಿ. ಸೊ ಇನ್ನು ನನಗೆ ಬಹಳ ಜವಾಬ್ದಾರಿ ಇದೆ. ಎಲ್ಲರೂ ಕೇಳ್ತಾ ಇದ್ದಾರೆ, ಸರೋಜ ಮೇಡಮ್ ನಿಮ್ಮ ಪುಸ್ತಕಗಳೆಲ್ಲ ಖಂಡಿತ ಬರ್ದಿದ್ದು, ಲೇಖನಗಳಿದಾವು, ಕಥೆಗಳಿದಾವು, ಮತ್ತೆ ಅನುವಾದ ಮಾಡ್ಲಿಕ್ಕೆ ಅಂತ ಒಂದು ಪುಸ್ತಕ ತಗೊಂಡು ಕೂತ್ಕೊಂಡಿದ್ದೀನಿ. ತಲೆಯಲ್ಲಿ 100 ವಿಚಾರಗಳಿದಾವೆ. ಬಟ್ ಈ ಒತ್ತಡ ಏನಿದೆ ಅಲ್ಲ, ನನ್ನ ವೃತ್ತಿ ಒತ್ತಡ ಏನಿದೆ ಅಲ್ಲ, ನಾನು ಒಬ್ಬ ಗೌರವ ಅತಿಥಿ ಉಪನ್ಯಾಸಕರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ 4-5 ಕಾಲೇಜುಗಳಲ್ಲಿ. ಸೊ ಅದರ ಒತ್ತಡ ಮಧ್ಯದಲ್ಲಿ ಅದನ್ನ ನನಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಖಂಡಿತ ನಮ್ಮದು ಒಂದು ಅಳಿಲು ಸೇವೆ ಕೂಡ ಅಲ್ಲ ನಾವು ಮಾಡಿದಂತ ಕನ್ನಡಕ್ಕೆ ಸಾಧನೆ. ಎಷ್ಟೋ ಮಹಾನ್ ದಿಗ್ಗಜರಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ಅದನ್ನ ನನ್ನ ದೇವರಿಗೆ ಅದನ್ನೇ ಕೇಳ್ಕೊಡ್ತಾ ಇದ್ದೀನಿ, ನನಗೆ ಆ ಶಕ್ತಿಯನ್ನ ಕೊಡಪ್ಪ ಅಂತ ಹೇಳಿ. ಇವತ್ತು ನಾವು ನೆನ್ಸ್ಕೊಂಡ್ರೆ ಭೈರಪ್ಪ ಅವ್ರು ಇಲ್ಲ. ಇವತ್ತು ಭೈರಪ್ಪ ಅವ್ರ ಒಂದು ಸಾಧನೆ ಅಂದ್ರೆ ಆ ಪುಸ್ತಕ, ಆ ಸಾಹಿತ್ಯ, ಅಂತ ಒಂದು ಸಾಹಿತ್ಯ ಕೊಡ್ಬೇಕು. ಕುವೆಂಪು ಅವ್ರಿಲ್ಲ, ಬೇಂದ್ರೆ ಅವರಿಲ್ಲ, GS ರುದ್ರಪ್ಪನವರಿಲ್ಲ. ಅವರೆಲ್ಲಾ ಕವಿತೆಗಳನ್ನು ಓದಕ ನಮ್ಮ ಜೀವನ ಏನು ಅನ್ನೋದು ನಾವು ಕಲ್ಕೊಂತೀವಿ. ಅಂತ ಒಂದು ಸಾಧನೆ ಮಾಡ್ಲಿಕ್ಕೆ ಒಂದು ಅಂಶವಾದ್ರೂ ನಮ್ಮಲ್ಲಿ ಬರ್ಬೇಕದು. ಅದು ನನಗೆ, ನಾನು ನನ್ನ ತಂದೆ ತಾಯಿಗಳಿಗೆ, ನನ್ನ ಒಂದು ಮಿತ್ರರಿಗೆ, ಎಲ್ಲರ ಒಂದು ಸಹಕಾರದಿಂದ ಅದನ್ನು ಖಂಡಿತ ನಾನು ಸಾಧಿಸ್ತೀನಿ ಅನ್ನೋ ಒಂದು ನಂಬಿಕೆನ ನಾನು ಇಟ್ಕೊಂಡಿದ್ದೀನಿ. ಯುವ ಮಹಿಳಾ ಬರಹಗಾರರಿಗೆ ನಿಮ್ಮ ಒಂದಿಷ್ಟು ಸಲಹೆಗಳನ್ನ ಹೇಳಿ. ಯುವ ಮಹಿಳಾ ಬರಹಗಾರರು ಅಂದ್ರೆ ಮಹಿಳಾ ಲೋಕದಲ್ಲಿ ನಿಮ್ಗೆ ಗೊತ್ತು, ನಾವು ಇವತ್ತು ಮಹಿಳೆಯರು ಎಲ್ಲಾ ರಂಗದಲ್ಲಿ ಮುಂದೆ ಬರ್ತಾ ಇದ್ದಾರೆ. ಸಾಹಿತ್ಯದಲ್ಲಿ ಯಾವಾಗಿದ್ರು, ಋಗ್ವೇದ ಕಾಲದಲ್ಲಿ ಇರುವಂತ ಮೈತ್ರಿ ಗಾರ್ಗಿಯಿಂದ ಹಿಡಿದು ಇವತ್ತು ನಾವು ನೋಡ್ತಾ ಇದ್ದೀವಿ. ಸಾಹಿತ್ಯದಲ್ಲಿ ಅಪಾರವಂತ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ ಸಾಹಿತ್ಯ. ಯುವ ಮಹಿಳಾ ಬರಹರಿಗೆ ಏನ್ ಹೇಳೋದಂದ್ರೆ, ಇವತ್ತು ಮಕ್ಕಳಲ್ಲಿ ಸಾಹಿತ್ಯದ ರುಚಿ ಕಡಿಮೆ ಆಗ್ತಾ ಇದೆ.
ನಾವು ಸ್ಕೂಲ್ ಕಾಲೇಜಲ್ಲಿ ನೋಡ್ತೀವಿ. ಯಾಕಂದ್ರೆ ತಾಂತ್ರಿಕ ಟೆಕ್ನಾಲಜಿ ಯುಗದಲ್ಲಿ, ತಾಂತ್ರಿಕ ಯುಗದಲ್ಲಿ ಅವರಿಗೆ ಓದ್ಲಿಕ್ಕೆ ಸಾಹಿತ್ಯ ಪುಸ್ತಕಗಳೇ ಸಿಗ್ತಾ ಇಲ್ಲ. ಅದನ್ನ ನಾವು ಮಾಡ್ಬೇಕು. ಪ್ರತಿ ಕಾಲೇಜಲ್ಲಿ ಕನ್ನಡ, ಹಿಂದಿ, ಇಂಗ್ಲಿಷ್ ಯಾವುದೇ ಸಾಹಿತ್ಯ ಇರ್ಬೋದು. ಆ ಸಾಹಿತ್ಯ ಮೊದಲು ಕರ್ನಾಟಕ ಅಂದ್ಮೇಲೆ ಮೊದಲು ಕನ್ನಡಕ್ಕೆ ಆದ್ಯತೆ. ಕನ್ನಡ ಓದ್ಬೇಕು, ಕನ್ನಡ ಬರಿಬೇಕು, ಕನ್ನಡ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ. ಸೊ ಆ ಮಹಿಳಾ ಬರೋರಿಗೆ, ಮಹಿಳಾ ಬರೋ ಅಥವಾ ಯುವಕರಿಯರು ಇರ್ಬೋದು, ಸಾಹಿತ್ಯದಲ್ಲಿ ರುಚಿ ತೋರಿಸ್ಬೇಕು. ಸಾಹಿತ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರುಚಿ ತೋರಿಸ್ಬೇಕು. ಸಾಹಿತ್ಯದಲ್ಲಿ ಒಂದ್ ಸ್ವಲ್ಪ ಅವ್ರಿಗೆ ಸಿಕ್ಕ ಸಮಯದಲ್ಲಿ ಕೂಡ ಸಾಹಿತ್ಯ ಪುಸ್ತಕಗಳನ್ನು ಓದುವ ಹಾಗೆ ನಾವು ಮಾಡ್ಬೇಕು. ಅದು ತಂದೆ ತಾಯಿಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು ಮಾಡ್ಬೇಕು. ಖಂಡಿತ ಅವಾಗ ಅವರು ಒಂದು ಉತ್ತಮ ಮಾರ್ಗದಲ್ಲಿ ಒಂದು ಉತ್ತಮ ಜೀವನ ಕಟ್ಕೊಳ್ಳಿ. ಇವತ್ತು ದಿನನಿತ್ಯ ನೋಡ್ತಾ ಇದ್ದೇನೆ, ಯುವಕರಿಗೆ ದಾರಿ ತಪ್ತಾ ಇದ್ದಾರೆ, ಅವ್ರು ಏನೇನೋ ಗದ್ದಲಗಳನ್ನ ಮಾಡ್ಕೊಳ್ತಾರೆ. ಅದನ್ನ ನಿಲ್ಬೇಕಂದ್ರೆ ಸಾಹಿತ್ಯ ಬೇಕು. ಕನ್ನಡ ಭಾಷೆ ಉಳಿಬೇಕು ಅಂದ್ರೆ ಸಾಹಿತ್ಯ ಬೇಕು. ಮತ್ತು ಇಂದಿನ ಮಕ್ಕಳು ಮೊಬೈಲ್ಗೆ ಜಾಸ್ತಿ ಅವಲಂಬಿತ ಆಗಿ ಓದೋದನ್ನ ಸಂಖ್ಯೆ ಕಡಿಮೆ ಆಗಿದೆ. ಆದ್ರಿಂದ ಕನ್ನಡ ಸಾಹಿತ್ಯವನ್ನ ಓದ್ಬೇಕು ಅಂತ ಮೇಡಮ್ ಅವರ ಕಳಕಳಿ ಇದೆ. ಬರಹಗಾರ್ತಿಯರಿಗೆ ಆಗ್ಲಿ, ಸಾಹಿತ್ಯದಲ್ಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಾಗ್ಲಿ ಕುಟುಂಬದವರ ಪಾತ್ರ ಎಷ್ಟು ಮುಖ್ಯ? ಕುಟುಂಬ ಇಲ್ಲದೆ ನಾವಿಲ್ಲ, ಪರಿವಾರ ಇಲ್ಲಾರ್ದೆ ನಾವಿಲ್ಲ. ತಂದೆ ತಾಯಿಗಳು ಮತ್ತೆ ಮಹಿಳೆ ಮದುವೆ ಆದ್ಮೇಲೆ ಗಂಡನ ಮನೆಗೆ ಹೋಗ್ತಾಳೆ. ಆ ಒಂದು ಗಂಡನ ಮನೆಯವರು, ಅತ್ತೆ ಮನೆಯವರು, ಅವರ ಒಂದು ಬೆಂಬಲ ಬೇಕಾಗ್ತೈತೆ. ಸಾಹಿತ್ಯನೇ ನಾವು ಎಲ್ಲವನ್ನ ಪರಿವಾರ ಬಿಟ್ಟು ಸಾಹಿತ್ಯ ಮಾಡ್ತೀವಿ ಅಂತ ನಾವ್ ಹೇಳಕ್ ಬರಲ್ಲ. ಕುಟುಂಬದ ಜೊತೆಗೆ ನಮ್ಮ ವೃತ್ತಿಯ ಜೊತೆಗೆ ಸಾಹಿತ್ಯ ಕೃಷಿ ಕೂಡ ಇರುತ್ತೆ. ಅವರ ಸಹಕಾರ ಖಂಡಿತ ಬೇಕು. ಸಕಾರಾತ್ಮಕವಾಗಿರ್ಬೇಕು. ಏನೋ ಒಂದ್ ಮಾಡ್ತಾ ಇದ್ದಾಳೆ ಮಹಿಳೆ, ಇದನ್ನ ಒಂದೇನೋ ರಂಗದಲ್ಲಿ ಮುಂದೆ ಹೋಗ್ತಾ ಇದ್ದಾಳೆ, ಅವಳಿಗೆ ಆಯ್ತಮ್ಮ ಮಾಡಿ ಅಂತ ಹೇಳ್ಬೇಕು. ಕುಟುಂಬದ ಸಹಕಾರ, ಪರಿವಾರ ಸಹಕಾರ ಇಲ್ಲಾರ್ದೆ ಇದನ್ನ ಮಾಡಕ್ ಸಾಧ್ಯನೇ ಇಲ್ಲ. ಅದನ್ನ ಪರಿವಾರದವ್ರ ಸಹಕಾರ ಬೇಕೇ ಬೇಕು. ಇಂದಿನ ಯುವ ಬರಹಗಾರರಿಗೆ ನಿಮ್ಮ ಸ್ಫೂರ್ತಿಯ ನುಡಿಗಳು? ಯುವ ಬರಹಗಾರರಿಗೆ ನಾನು ಅದೇ ಹೇಳಿದ್ನಲ್ಲ, ಯುವ ಬರಹಗಾರರು ಮೊದ್ಲೇದು ಬರಹಗಾರ ಸಂಖ್ಯೆ ಕಡಿಮೆ ಇದೆ ಯುವಕರಲ್ಲಿ. ಅವರು ಸಾಹಿತ್ಯದಲ್ಲಿ ರುಚಿ ತೋರಿಸಿ ಅವರು ಬರವಣಿಗೆಯಲ್ಲಿ ತೊಡ್ಕೊಳ್ಬೇಕು. ಇವತ್ತು ವಾಟ್ಸಪ್ ಯುಗದಲ್ಲಿ, ಫೇಸ್ಬುಕ್ ಯುಗದಲ್ಲಿ, ಇನ್ಸ್ಟಾಗ್ರಾಮ್ ಯುಗದಲ್ಲಿ ಯುವಕರು ಬರ್ತಾ ಇದ್ದಾರೆ. ಅದನ್ನೇ ಯೂಸ್ ಮಾಡ್ಕೊಂಡು ಅವ್ರು ಮಾಡುವಲ್ರಕ್ಕೆ. ಆದ್ರೆ ಬರಿಬೇಕು, ಅವರು ಸಾಹಿತ್ಯದಲ್ಲಿ ರುಚಿ ತೋರಿಸ್ಬೇಕು. ಅವ್ರಿಗೆ ನಾ ಹೇಳೋದೇನಂದ್ರೆ ಪುಸ್ತಕಗಳನ್ನು ಕೊಂಡುಕೊಳ್ಳಿ, ಪುಸ್ತಕಗಳನ್ನು ಓದಿ. ಆವಾಗ ಮಾತ್ರ ಯುವಕರು ಬರಹದಲ್ಲಿ ತೊಡಗಿಸ್ಕೊಳ್ಳಿಕ್ ಸಾಧ್ಯ ಅಂತ ನಾನು. ಹಿರಿಯ ಸಾಹಿತಿಗಳು ಕೂಡ ಇದ್ರ ಕಡೆ ಗಮನ ಕೊಡ್ಬೇಕು ಅಂತ ಹೇಳ್ತೀರಾ? ಹಿರಿಯ ಸಾಹಿತಿಗಳು ತಾವು ಬೆಳೆಸೋದಷ್ಟೇ ಅಲ್ಲ, ತಾವು ಬೆಳೆದಿದ್ದಾರೆ ಅವ್ರು. ಅದ್ರ ಜೊತೆಗೆ ನಾವು ಮೊದಲೇ ಸ್ಕೂಲುಗಳಲ್ಲಿ, ಕಾಲೇಜುಗಳಿಗೆ ಹೋಗಿ ಅವ್ರು ಅದನ್ನ ಬೆಳೆಸ್ಬೇಕು. ಇವನ್ ನೀನು ಕುಟುಂಬದ ಬಗ್ಗೆ ಒಂದು ಪ್ರಶ್ನೆ ಕೇಳಿದಾಗ, ಕುಟುಂಬದವರು ಇವ್ರು ಬರ್ದಿದ್ದನ್ನ ಓದ್ಲಿಲ್ಲ ಅಂದ್ರೆ ಅವ್ರಿಗೆ ಒಂಥರ ವ್ಯಂಗ್ಯವಾಗಿ ನೋಡಿದ್ರೆ ಅವ್ರು ಹೆಂಗ್ ಮುಂದುವರೆಯಕ್ ಸಾಧ್ಯ? ಅಲ್ಲಿ ಮಕ್ಕಳೇ ಇರ್ಬೋದು, ಆ ಯುವಕರೇ ಇರ್ಬೋದು, ಅದ್ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು. ಇವಾಗ ನನ್ನ ಮನೆಯವರೇ ನನ್ಗೆ ನಮ್ಮ ಮನೆಯವರೇ ನನ್ಗೆ ಏನಂತ ನೀ ಬರಿ ಅಂತಾನೆ ಹೇಳ್ತಾ ಇದ್ರು. ಬರ್ದಿದ್ದನ್ನ ಓದ್ತಾ ಇದ್ರು, ಪ್ರೋತ್ಸಾಹಿಸಿದ್ರು ನಮ್ಮ ಮನೆಯವರು ಕೂಡ. ಸೊ ಹಂಗೆ ಪ್ರತಿಯೊಬ್ರು ಆ ಮಕ್ಕಳಿಗೆ ಕೂಡ ನಾವು ಅವಾಗ ತಾಯಿ ಆದಂತವಳು ಮಕ್ಕಳಿಗೆ ಹೇಳ್ಬೇಕು. ಯುವಕರು ಅವರೇ ಅಲ್ವಾ, ಈ ಒಂದಿನ ಮಕ್ಕಳೇ ನಾಳಿನ ಯುವಕರು. ಸೊ ಅವ್ರಿಗೆ ನಾನ್ ಹೇಳೋದು, ಮತ್ತೆ ಅವ್ರ ಪರಿವಾರದವರು ಅವ್ರನ್ನ ಬೆಳೆಸ್ಬೇಕು. ನೀವು ಬರೀರಿ, ಅವ್ರ ಆಸಕ್ತಿ ಏನು ಅಂತ ತಿಳ್ಕೊಬೇಕು. ಬರೀ ಡಾಕ್ಟರ್ ಆದವರು ಸಾಹಿತ್ಯದಲ್ಲಿ ತೊಡಗಿಸ್ಬಾರ್ದು ಅಂತಿಲ್ಲ. ಅನೇಕ ಡಾಕ್ಟರ್ಗಳು ಸಾಹಿತಿಗಳಾಗಿದ್ದಾರೆ, ಅನೇಕ ಇಂಜಿನಿಯರ್ಗಳು ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡಾರ. ಸೊ ಅಂತ ಎಷ್ಟೋ ಉದಾಹರಣೆಗಳು ನಮ್ಗೆ ಸಿಗ್ತಾವೆ. ಅದಕ್ಕೆ ಅವ್ರು ಸತ್ಯದ ಮಾರ್ಗದಲ್ಲಿ ಹೋಗ್ಬೇಕು, ಒಂದು ಒಳ್ಳೆ ಜೀವನ ಕಟ್ಕೊಳ್ಳೋ ಸಾಹಿತ್ಯ ಬೇಕು. ಅದಕ್ಕೆ ಪುಸ್ತಕಗಳನ್ನು ಓದಿ ಅಂತ ಹೇಳಿ. ಇಂದಿನ ಒತ್ತಡದ ಜೀವನವನ್ನ ನಾವು ಅನುಭವಿಸ್ತಾ ಇದ್ದೇವೆ ಎಲ್ರು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನು. ಅದಕ್ಕೆ ಓದಲ್ಲಿ ನಾವು ಆಸಕ್ತಿ ತಗೊಂಡು ಅದನ್ನ ನಾವು ಬೆಳೆಸಿದ್ರೆ ಸಾಹಿತ್ಯನೂ ಬೆಳೆಯುತ್ತೆ, ನಮ್ಮ ಮಾನಸಿಕವಾಗಿ ನಾವು ಆರೋಗ್ಯವಂತರಾಗ್ತಾ ಇದ್ದೀವಿ ಅಂತ ಮೇಡಮ್ ಹೇಳಿದ್ರು. ಮತ್ತೆ ನೀವು ಇಲ್ಲಿ ಹುಬ್ಬಳ್ಳಿಯಲ್ಲಿ ಹೂಬಳ್ಳಿಯ ಲೇಖಕಿಯರ ಬಳಗ ಅಂತ ಇದೆ ಮೇಡಮ್, ಅದ್ರ ಬಗ್ಗೆ ಒಂದಿಷ್ಟು ಅಭಿಪ್ರಾಯನ ತಿಳಿಸಿ. ಹುಬ್ಬಳ್ಳಿ ಲೇಖಕರ ಬಳಗದ ಬಗ್ಗೆ ನಿನಗೆ ಗೊತ್ತು. ನಾವು ಅದನ್ನ ಈಗ 3 ವರ್ಷ ಆಯ್ತು ಕಟ್ಕೊಂಡು. ನೀನು ಕೂಡ ಪ್ರಾರಂಭದಲ್ಲಿ ಪಾರ್ವತಿ ಅದರಲ್ಲಿ ತೊಡಗಿಸ್ಕೊಂಡಿದ್ಯಾ, ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ಯಾ. ಹುಬ್ಬಳ್ಳಿ ಲೇಖಕಿಯರ ಬಳಗ ಹುಟ್ಟುಕೊಳ್ಳಿ ಕಾರಣ ಏನಂತಂದ್ರೆ, ನಮಗೆ ಒಂದು ವೇದಿಕೆ ಬೇಕಾಗಿತ್ತು. ಹಂಗಂತೆ ಬೇರೆದವ್ರು ವೇದಿಕೆ ಕೊಟ್ಟಿಲ್ಲ ಅಂತಲ್ಲ. ನಮಗೆ ಹುಬ್ಬಳ್ಳಿಯಲ್ಲೇ ಒಂದು ಸಾಹಿತ್ಯ ವೇದಿಕೆಯನ್ನ ಮಹಿಳೆಯರಿಂದ ಕಟ್ಟಬೇಕಾಗಿತ್ತು. ನಾನು ಉತ್ತರ ಕರ್ನಾಟಕ ಲೇಖಕರ ಸಂಘದಲ್ಲಿ ನಾನು ಕಾರ್ಯಕಾರಿ ಮಂಡಳದಲ್ಲಿ ಇದ್ದೆ. ಒಂದ್ಸರಿ ಸುಧಾಮೂರ್ತಿಯವರು ಅಲ್ಲಿ ಬಂದಿದ್ರು. ಸುಧಾಮೂರ್ತಿಯವರು ಬಂದಾಗ ನಾವು ಅವ್ರ ಜೊತೆಗೆ ಫೋಟೋ ತೆಗೆಸ್ಕೊಳ್ತಾ ಇದ್ವಿ, ಕಾರ್ಯಕಾರಿ ಮಂಡಳದವರು. ಅವಾಗ ಅಮ್ಮ ಹೇಳಿದ್ರು, ಸುಧಮ್ಮ, ನಂಗೆ ಧಾರವಾಡದಲ್ಲಿ ಕಾರ್ಯಕ್ರಮ ಮಾಡ್ತಿರಲ್ಲ, ನಂಗೆ ಬಹಳ ಖುಷಿ ಕೊಡ್ತು. ನನ್ನ ತವ್ರ ಮನೆ ಹುಬ್ಬಳ್ಳಿಯಲ್ಲಿ ಕೂಡ ಇಂಥ ಇದು ಆಗ್ಬೇಕು, ಸಾಹಿತ್ಯದ ಕಾರ್ಯಕ್ರಮಗಳಾಗ್ಬೇಕು, ಅದು ವಾಣಿಜ್ಯ ನಗರಿ ಆಗ್ಬಿಟ್ಟಿದೆ ಅಂದ್ರು. ನಾನು ಅಲ್ಲೇ ಹಿಂದಿತ್ಕೊಂಡಿದ್ದೆ. ತಕ್ಷಣ ಅಮ್ಮನಿಗೆ ಹೇಳಿದೆ, ಇಲ್ಲ ಸುಧಮ್ಮ, ನಾವು ಆಲ್ರೆಡಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ದು ಆಲ್ರೆಡಿ ನಿಮ್ಗೆ ಗೊತ್ತು, ಅಖಿಲ ಭಾರತ AIPC ಜೊತೆಗೆ ನಾವು ಏನಂತ ಮಾಡ್ಕೊಂಡಿದ್ವಿ, ಒಂದು ಅಖಿಲ ಭಾರತ ಇದು ಮಹಿಳಾ ಪರಿಷತ್ ಅಂತ ಮಾಡ್ಕೊಂಡಿದ್ವಿ. ಸೊ ಅಲ್ಲಿ ನಮ್ಮ ಕಾರ್ಯಕ್ರಮಗಳು ನಡೀತಾ ಇದ್ವು, ನಮ್ಮ ಮನೆಯಲ್ಲೇ ನಡೀತಾ ಇದ್ವು. ಸೊ ಅದಕ್ಕೆ ಲೀಲಾವತಿ ಆರ್ ಪ್ರಸಾದ್ ಅವರು ಬಂದಿದ್ರು,
ನಮ್ಮ ವಿಜಯಲಕ್ಷ್ಮಿ ಕೋಸ್ಕಿಯವರು ಅವ್ರನ್ನ ಕರ್ಕೊಂಡು ಬಂದಿದ್ದು. ಪ್ರತಿ ತಿಂಗಳ ನಮ್ಮ ಮನೆಗೆ ಬಂದ್ಕೊಂಡು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ವಿ ಎಲ್ಲರೂ ಸೇರ್ಕೊಂಡು. ಅದರಲ್ಲಿ ಸುನಂದ ಬೆನ್ನೂರವರು, ಅನಸೂಯ ಅರಿಕೇರಿ ಅವರು, ಸುನಂದ ಕಡಿಮೆ ಮನೆಯಲ್ಲಿ ಕೂಡ ಏನು ನಡೀತಾ ಇದಾವೆ ಕಾರ್ಯಕ್ರಮ ನಡೀತಾ, ಅದಕ್ಕೆ ಕೂಡ ನಾವು ಸಾಹಿತ್ಯದ ಕಾರ್ಯಕ್ರಮ ಪ್ರತಿ ತಿಂಗಳ ನಡೀತಾ ಇದ್ದು. ನೀವು ಕೂಡ ಅಲ್ಲಿ ಬರ್ತಾ ಇದ್ರಿ. ಅಕ್ಷರ ವೇದಿಕೆ ಜೊತೆಗೆ ಅವ್ರದ್ದೊಂದು ನಾಗಸುದ್ದೆ ಅಂತ ಜಗಲಿ ಇದೆ. ಹೀಗೆ ಇದಾವು. ಬಟ್ ಅವು ಎಲೆಮರೆಕಾಯಿ ಅಂತ ಕೆಲಸ ಮಾಡ್ತಾ ಇದ್ವು. ಅದನ್ನ ಬೆಳಕಿಗೆ ತರಬೇಕು, ಮಹಿಳೆಯರದೇ ಒಂದು ಸಂಘಟನೆ ಆಗ್ಬೇಕು ಅಂತ ನಾವೇನ್ ಮಾಡಿದ್ವಿ, ಉತ್ತರ ಕರ್ನಾಟಕ ಲೇಖಕರ ಸಂಘದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇದನ್ನೇ ಮಾತಾಡ್ಕೊಂಡು ನಾನು ನಮ್ಮ ಸಂಘದವ್ರ ಜೊತೆಗೆ ಅಂದಾಗೆ, ನಮ್ದು ಇದೆ ಆಲ್ರೆಡಿ, ಬಟ್ ಅದನ್ನ ಮಹಿಳೆಯರದೇ ಸಪರೇಟ್ ಆಗಿ ಮಾಡ್ಕೊಳ್ಳೋಣ ಅಂದಾಗೆ ನೀವೆಲ್ಲರೂ ಅದರಲ್ಲಿದ್ದೀರಿ. ರೂಪಾ ಜೋಶಿ ಇರ್ಬೋದು, ಆಮೇಲಿಂದ ಶಾಲಿನಿ ಇರ್ಬೋದು, ಆಮೇಲಿಂದ ನಮ್ಮ ಅನ್ನಪೂರ್ಣ ಅಗಡಿಯವರು ಇದ್ದಾರೆ, ಆಮೇಲೆ ನಂದಾ ಕುಲಕರ್ಣಿ ಇದ್ದಾಳೆ, ಲತಾ ಹೆಗಡೆ ಇದ್ದಾಳೆ. ಇವರೆಲ್ಲ ನಂದಾ ಕುಲಕರ್ಣಿ ಮತ್ತೆ ಸುನಂದ ಬೆನ್ನೂರವರು, ಅನಸೂಯ ಅರಕೇರಿ ಅವರು, ಶಾಲಿನಿ, ರೂಪಾ ಆಮೇಲೆ ಬಂದ್ಲು. ಇವರೆಲ್ಲರೂ ನಮ್ ಜೊತೆಗೆ ಮಹಾದೇವಿ ಮುಡುಕೆ ಒಬ್ಬ ಒಳ್ಳೆ ಓದುಗಾರ್ತಿ ಅವರು. ಅವರೆಲ್ಲರೂ ಕೂಡಿ ನಾವೇನ್ ಮಾಡಿದ್ವಿ, ಇದನ್ನೇ ಸಂಘಟನೆ ಮಾಡೋಣ. ರೂಪನ್ ತಲೆಯಲ್ಲಿ ಅದಿತ್ತು, ಅವಳೆಂದು ನಾವೊಂದು ಮಾಡ್ಕೊಳ್ಳೋಣ ಸರೋಜಾ ಅಂತ ಹೇಳಿ. ಅದು ನಮ್ದು ಆಲ್ರೆಡಿ ಇದ್ದಿದ್ದಕ್ಕೆ ನಾವೇನಿದ್ವಿ ಆಯ್ತು ಮಾಡೋಣ ಅಂತ ಹೇಳಿದ್ವಿ. ಹೀಗೆ ಮಾಡ್ಕೊಂಡು ಹುಬ್ಬಳ್ಳಿ ಲೇಖಕಿಯರ ಬಳಗ ಅಂತ ಅದಕ್ಕೆ ಹೆಸರು ಕೊಟ್ವಿ. ಇನ್ನೂ ಎಷ್ಟೋ ಜನ ಇದಾರೆ, ಯಾರ್ದೋ ಹೆಸರು ಬಿಟ್ಟಿರ್ಬೋದು. ಅವರೆಲ್ಲರೂ ಸೇರ್ಕೊಂಡು ಇದನ್ನ ಕಟ್ಟಿದಾಗ ಅದಕ್ಕೆ ಹುಬ್ಬಳ್ಳಿ ಲೇಖಕಿಯರ ಬಳಗ. ಪದ್ಮಜ ಉಮರ್ಜಿ ಅವರು, ಸಂಧ್ಯಾ ದೀಕ್ಷಿತ್ ಅವರು. ಉಮರ್ಜಿ ಅವರು ನಿನ್ಗೆ ಗೊತ್ತು, ಪದ್ಮಜ ಉಮರ್ಜಿ ಅವರು, ಸಂಧ್ಯಾ ದೀಕ್ಷಿತ್ ಅವ್ರು ಹೇಗೆ ಕೆಲಸ ಮಾಡ್ತಾ ಇದಾರೆ, ಅವ್ರು ನೋಡಿ ನಾವು ಕಲಿಯೋದು ಬಹಳ ಇದೆ. ಅವ್ರೆಲ್ಲದಕ್ಕೂ ಒಂದು ಇದನ್ನ ಕೊಡ್ತಾರೆ. ಅವ್ರದೇ ಆದಂತ ಒಂದು ಮಂಜುಳಾ ಕುಲಕರ್ಣಿ ಅವ್ರು ಇರ್ಬೋದು, ಮಂಗಳಾ ನಾಡಕರ್ಣಿ ಅವ್ರು ಇರ್ಬೋದು. ಒಬ್ಬರಲ್ಲ ಇಬ್ಬರಲ್ಲ ಎಷ್ಟು ಜನ ಇದಕ್ಕೆ ಸೇರ್ಕೊಂಡಿದ್ದಾರೆ. ಈ ಒಂದು ಹುಬ್ಬಳ್ಳಿ ಲೇಖಕರು ಬಹಳಷ್ಟು ಖುಷಿ ವ್ಯಕ್ತಪಡಿಸಿದ್ರು ಪಾರ್ವತಿ. ನಮ್ಮ ಸುಜಾತ ಇರ್ಬೋದು, ಎಲ್ಲರೂ ಇದ್ದಾರೆ ಅದರಲ್ಲಿ. ಕವಿತಾ ಹೆಗಡೆ ಒಬ್ರು ಇಂಡಿಪೆಂಡೆಂಟ್ ಆಗಿ ಬೆಳೀತಾ ಇದ್ರು. ಅದನ್ನೆಲ್ಲ ಕೂಡಿ ಸಂಘಟನೆ ಮಾಡಿ ನಿಮ್ಮಂತ ಯುವತಿಯರನ್ನ ನಾವು ಮುಂದೆ ತರೋಣ, ಇಂತ ಅನೇಕ ಲೇಖಕಿಯರು ಬೆಳಿಲಿ ಅಂತ ಹುಬ್ಬಳ್ಳಿ ಬಳಗ ನಮ್ದನ್ನ ನಾವು ಕಟ್ಕೊಂಡ್ವಿ. ಅದನ್ನ ಪದ್ಮಜ ಉಮರ್ಜಿ ಅವರ ಮನೆಯಲ್ಲಿ ಮೊದಲೇ ಒಂದು ಕಾರ್ಯಕ್ರಮ ನಾನೇಕೆ ಬರೀಬೇಕು ಅನ್ನೋದು ಒಂದು ಇದರಲ್ಲಿಂದ ನಾವು ಪ್ರಾರಂಭ ಮಾಡಿದ್ವಿ. ಸೊ ಅದು ಅಲ್ಲಿಂದ ಮುಂದೆ ಬೆಳೆದು ಈಗ 3ನೇ ವರ್ಷಕ್ಕೆ ಪಾದಾರ್ಪಣೆ ಆಗಿದೆ. ಆ 3ನೇ ವರ್ಷದಲ್ಲಿ ನಾವು ಸಕ್ಸಸ್ ಆಗಿ ನಾವು ಯಶಸ್ವಿಯಾಗಿ ಅದನ್ನ ನಡ್ಸ್ಕೊಂಡು ಬಂದಿದ್ದೀವಿ. ನನ್ನ ಇಚ್ಛೆನೆ ಅಂದ್ರೆ ಹುಬ್ಬಳ್ಳಿಯವರೇ ಒಂದು 100 ಜನ ಲೇಖಕಿಯರದಲ್ಲ, ಅವ್ರನ್ನೆಲ್ಲ ಗುರುತುಪಡಿಸಿ ನಾವು ಅದನ್ನ 100 ಜನ ಲೇಖಕಿಯರನ್ನ ಅದಕ್ಕೆ ಸದಸ್ಯನಾಗಿ ಮಾಡ್ಕೊಳ್ಬೇಕು ಅಂತ ನಮ್ಮ ಇಚ್ಛೆ ಇದೆ. ಹುಬ್ಬಳ್ಳಿ ಲೇಖಕಿಯರು ಭಾರತದದ್ದಕ್ಕೂ ಅವರು ಬೆಳಿಲಿ, ಉತ್ತಮವಾದಂತ ಸಾಹಿತ್ಯ ಕೊಡಲಿ ಅಂತ ನನ್ನ ಉದ್ದೇಶ. ಅದೇ ಮೇಡಮ್ ಹೇಳಿದ್ರಲ್ಲ, ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಎಲೆಮರೆಕಾಯಿ ಅಂತಿರೋ ಮಹಿಳಾ ಲೇಖಕಿಯರಿದ್ದಾರೆ ಮತ್ತು ಯುವತಿಯರು ಇರ್ತಾರೆ. ನಾವು ಈ ಕಾರ್ಯಕ್ರಮದ ಮೂಲಕ ತಮಗೆ ಏನು ಸಂದೇಶ ಹೇಳ ಬಯಸ್ತಾ ಇದ್ದೇವೆ ಅಂದ್ರೆ, ನೀವು ಬನ್ನಿ ಈ ವೇದಿಕೆಗೆ. ಇಲ್ಲಿ ಬೇಕಾದಷ್ಟು ಕಲಿಯೋದಿರುತ್ತೆ. ಬೇರೆ ಬೇರೆ ಹಿರಿಯ ಸಾಹಿತಿಗಳನ್ನ ನಾವು ಕರ್ಕೊಂಡ್ಬಂದು ಇಲ್ಲಿ ಒಂದೊಂದು ಒಳ್ಳೊಳ್ಳೆ ಕಾರ್ಯಕ್ರಮವನ್ನ ಮಾಡ್ತಿದೀವಿ. ತಾವು ಸಹ ಬರ್ಬೋದು. ಆಮೇಲೆ ಸಾಹಿತ್ಯಾಸಕ್ತರಿಗೂ ಇಲ್ಲಿ ಅವಕಾಶ ಇದೆ. ಅವರು ಸಹ ಬಂದು ಸಾಹಿತ್ಯದ ಸವಿಯನ್ನ ಸವಿಬಹುದು. ಮತ್ತು ತಮ್ಮ ಮನೆಯಲ್ಲಿದ್ರೆ ಯಾವುದೇ ನಾಲೆಜ್ ಬರಂಗಿಲ್ಲ, ಹೊರಗೆ ಬಂದು ಈ ತರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ್ರಿಂದ ನಿಮಗೂ ಸಹಿತ ಸಾಹಿತ್ಯದಲ್ಲಿ ಅಭಿರುಚಿ ಮೂಡಬಹುದು. ಇಷ್ಟೊತ್ತು ಮೇಡಮ್ ನಮ್ ಜೊತೆ ಇದ್ದು ಸಾಹಿತ್ಯದ ಚರ್ಚೆಯನ್ನ ಮಾಡಿದ್ರಿ ಮತ್ತು ಜೀವನದ ಬಗ್ಗೆ ಮಾತಾಡಿದ್ರಿ ಮತ್ತು ಕನ್ನಡ ಸಾಹಿತ್ಯವನ್ನ ನಾವು ಹೇಗೆ ಅಭಿವೃದ್ಧಿ ಪಡಿಸ್ಬೇಕು ಅಂತಾನು ಹೇಳಿದ್ರಿ. ಮಕ್ಕಳಿಂದಾನೇ ಈ ಸಾಹಿತ್ಯದ ಅಭಿರುಚಿ ಹುಟ್ಟಬೇಕು ಅಂತ ಹೇಳಿದ್ರಿ. ಇನ್ನು ಮುಂದೆ ಹೆಚ್ಚು ನೀವು ಜನರನ್ನ ಸೇರಿಸಿ, ಸಾಹಿತ್ಯಾಸಕ್ತರನ್ನ ಸೇರಿಸಿ ಒಂದು ಒಳ್ಳೆ ಸಮಾಜವನ್ನ ನಿರ್ಮಾಣ ಮಾಡೋದ್ರಲ್ಲಿ ತಾವು ಆಸಕ್ತರಿದ್ದೀರಾ. ತಮ್ಮ ಆಸೆ ಕನಸುಗಳೆಲ್ಲ ಈಡೇರ್ಲಿ ಅಂತ ನಾನು ಕೇಳ್ಕೊತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಮಾತಾಡೋದಕ್ಕೆ ತಮಗೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಪಾರ್ವತಿ. ಒಂದು ಒಳ್ಳೆ ಕಾರ್ಯಕ್ರಮವನ್ನ ನೀನು ಕೊಡ್ತಾ ಇದ್ದೀನಿ. ನಿನ್ನ ಈ ಒಂದು ಕಾರ್ಯದಲ್ಲಿ ನೀನು ಯಶಸ್ವಿ ಆಗ್ಲಿ ಅಂತ ನಾನು ಹಾರೈಸ್ತೀನಿ. ಧನ್ಯವಾದ. ಧನ್ಯವಾದ.